ಕುಂಬಳಗೂಡಲ್ಲಿ ವಾಸವಾಗಿರೋದು. ನೋಡಿ ಎಲ್ಲಾ ಕೆಲಸ ಎಲ್ಲ ಬಿಟ್ಬಿಟ್ಟು ಪಡೆದಿದೆ ಅಂತೀವಿ ನಾವು ನಮ್ಮೂರ್ ಭಾಷೆ. ದಯವಿಟ್ಟು ಕರ್ನಾಟಕ ಜನತೆಗೆ ನಾನು ಕುಂಬಳಗೂಡಲ್ಲಿ ಅಧ್ಯಕ್ಷ, ಅದರಿಂದ ಮಂಡ್ಯದ ಗಂಡು ಗಿಲ್ಲಿ ಓಟ್ ಮಾಡಿ ಗಿಲ್ಲಿ ಗಿಲ್ಲಿ. ನಾವು ಅಲ್ಲಿಂದ ಕಷ್ಟ ಬಂದು ಬೆಳೆದಿರೋ ನಾವು, ಸರಿನಾ? ದಯವಿಟ್ಟು ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಮ್ ದೊಡ್ಡ ಅರ್ಜಿಗೆ ಹೊಸತಳ, ನಮ್ ದೊಡ್ಡ ಅರ್ಜಿಗೆ ನಾವೆಲ್ಲೇ ಬೆಳೆದಿದ್ದು. ದಯವಿಟ್ಟು ಕರ್ನಾಟಕ ಜೊತೆಗೆ ಇವಾಗ್ಲೂ ಭಿಕ್ಷೆ ಬರ್ತೀನಿ. ದಯವಿಟ್ಟು ಮಂಡ್ಯದ ಗಂಡು ಮಂಡ್ಯದ ಗಂಡು ಮಂಡ್ಯದ ಗಂಡು ಓಟ್ ಮಾಡಿ ಓಟ್ ಮಾಡಿ. ಜೈ ಶ್ರೀರಾಮ್. ಸ್ಟಾರ್ಟ್ ಮಾಡಿದ ಉತ್ತರ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಅಂತ, ನಾನು ಗುಲ್ಬರ್ಗಲ್ಲಿಂದು. ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅವರು ಕಪ್ಪು ಗೆಲ್ಕೊಂಡ್ ಬರ್ಬೇಕಂತ ಮತ್ತೆ ನನ್ನ ಆಸೆ. ನನ್ನ ಅಭಿಮಾನಿ ಅಂದ್ರೆ ಗಿಲ್ಲಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವನು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ. ಇದು ನಾನು ಒಬ್ಬನೇ ಅಂತ ಹೇಳೋದಂತ ಅಲ್ಲ, ಇದು ಕರ್ನಾಟಕ ಜನನೇ ಅವನ್ನ ತುಂಬಾ ಪ್ರೀತಿ ಉತ್ಸವವನ್ನು ಕೊಡ್ತಾ ಇದ್ದಾರೆ. ಅವನ್ನ ಖಂಡಿತ ಗೆಲ್ಕೊಂಡು ಕಪ್ಪು ಬಂದೇ ಬರ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಅಶ್ವಿನಿ ಗೌಡ ಆಗ್ಲಿ ಆರ್ ಆರ್ ನಗರ ನಾವೆಲ್ಲ ನಮ್ಗೆ ಗೊತ್ತು. ದಯವಿಟ್ಟು ನಾವಿಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರು ನಾವು. ಓಟ್ ನೋಡ್ ಗಿಲ್ಲಿ, ಓಟ್ ನೋಡ್ ಗಿಲ್ಲಿ. ಅದು ಏನೇ ಆದ್ರೂ ಸರಿನೇ, ಗಿಲ್ಲಿ ಕಲ್ಲಸ್ ಪಕ್ಕ, ಸರಿನಾ? ದಯವಿಟ್ಟು ಅಲ್ಲೇ ದಯವಿಟ್ಟು ನಮ್ ಕರ್ನಾಟಕ ಜನತೆಗಳು ಸ್ವೀಕರಿಸ್ಬೇಕು. ದಯವಿಟ್ಟು ದಯವಿಟ್ಟು ಏನು ಗಲಾಟೆ ಮಾಡಕ್ ಹೋಗ್ಬೇಡಿ, ಸರಿನಾ? ಓಕೆ. ಇರುತ್ತೆ ಗಿಲ್ಲಿ ಇಡೀ ಕರ್ನಾಟಕನೇ ಪೂರಾ ನಂಬರ್ 1 ಮಾಡಿದಾನ. ಯಾನು ಹೇಳೋದ್ ಬೇಕಾಗಿಲ್ಲ. 37 ಕೋಟಿ ಓಟ್ ಅಂದ್ರೆ ಸುಮ್ನೆ ಆಯ್ತಾ? ಅದು ಕೇಳಿ ಮಂಡ್ಯದು ಗಂಡು. ಅರ್ಥ ಆಯ್ತಾ? ನಾನು ಇನ್ನೊಂದು ವಿಷಯ ಹೇಳಕ್ತೀನಿ. ಕಾವ್ಯಂದು ಗಿಲ್ಲಿಂದು ತುಂಬಾ ಜೋಡಿ ಇದೆ. ಅವರ ತಾಯಿ ತಂದೆ ಕೂಡ ಅವನ್ನ ಮದ್ವಿ ಮಾಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವನು ತುಂಬಾ ಚೆನ್ನಾಗಿ ಅದು ಕೇಳಿ ಗಂಡು ಮೆಟ್ಟಿದ ನಾಡಿದೆ. ಇಲ್ಲೆಲ್ಲ ಇಡೀ ಇಂಡಿಯಾಕ್ಕೆ ಫೇಮಸ್ ಆಗಿದೆ. ಅವ್ರಿಗೆ ಇದ್ದಷ್ಟು ಫಾಲೋವರ್ಸ್ ಯಾರಿಗಿಲ್ಲ. ದರ್ಶನ್, ಸುದೀಪ್ ಅಣ್ಣ ಅವ್ರಕ್ಕಿನ್ನು ಹೆಚ್ಚು ಬೆಳಿಬೇಕಂತಾನೆ ನಾವು ಆಶೆ ಪಡ್ತೀವಿ. ಇಲ್ಲಿ ಮಾತ್ರ ಗೆದ್ದು ಬಂದ್ರೆ ಇಲ್ಲಿಂದ ಅವ್ರ ಊರ್ ಸಂಭ್ರಮ. ಓಕೆನಾ? ಸಮಸ್ತ ಕರ್ನಾಟಕ ಜನತೆಗೆ ಸ್ವಾಗತ ಸುಸ್ವಾಗತ. ನಾನು ಏನ್ ಹೇಳಿದಪ್ಪ ಅಂದ್ರೆ, ಬಡವ್ರ ಮಕ್ಕಳು ಇವತ್ತು ನಾವು ಒಬ್ಬ ಗಿಲ್ಲಿ ನಟ ನೋಡಿ. ಇವತ್ತು ಎಷ್ಟು ಜನ ಇದಾರೆ ಇಲ್ಲೆಲ್ಲ, ಎಷ್ಟು ಜನ ಇದಾರೆ ನೋಡ್ರಿ. ಇದೆಲ್ಲ ನೋಡ್ಬೋದು ನೀವು. ಇವತ್ತು ಇಷ್ಟು ಜನನು ಗಿಲ್ಲಿಗೋಸ್ಕರ ಬೆಳಿಗ್ಗೆಯಿಂದ 8 ಗಂಟೆಯಿಂದನೂ ಕಾಯ್ತಿದ್ದಾರೆ. ನಾನು ಚಿತ್ರದುರ್ಗದಿಂದ ಬಂದಿರೋನು. ಚಿತ್ರದುರ್ಗದಿಂದ ಬಂದು ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ಅನ್ನ ತಿಂದಿರೋದ್ ಬಿಟ್ರೆ ಬೇರೆ ಏನೂ ಇಲ್ಲ. ನಾನು ಕೇಳ್ಕೊಳೋದಿಷ್ಟೇ, ಬಡವ್ರ ಮಕ್ಳು ಬೆಳಿಬೇಕು. ಚಿತ್ರದುರ್ಗದಿಂದ ಬಂದಿರೋ ನಾನು ಒಬ್ಬ ರೈತನ ಮಗನೇ. ಹಂಗಾಗಿ ಹೇಳ್ತೀನಿ, ನಾನ್ ಹೇಳೋದೇನಪ್ಪ ಅಂದ್ರೆ, ಗಿಲ್ಲಿ ಗೆದ್ ಬರ್ಲಿ. ಅವ್ನ ಜೀವನ ಚೆನ್ನಾಗಿರ್ಲಿ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಅವ್ನ ಲೈಫ್ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ಗಂಡು ಇಲ್ಲಿ ಹೇಳ್ಬೇಕು. ದೊಡ್ಡ ಕತ್ತಲ್ಲ. ದಯವಿಟ್ಟು ಕರ್ನಾಟಕ ಜನತೆಗಳು ಪಾದ ಮತ್ತು ಹೇಳ್ಬಿಡ್ತೀನಿ. ನೀನ್ ಮಾತಾಡೋಣ ಗಿಲ್ಲಿ ಹೆಂಗ ಗಿಲ್ಲಿ ಅವರ ಚಿಕ್ಕಪ್ಪ ಕುಮಾರ್ ಅಂತ. ನಾವು ಮಳವಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಕ್ಕೆ ನಮ್ಗೆ ಅವಕಾಶ ಆಯ್ತಾ ಇಲ್ಲ. ಆದ್ರಿಂದ ಇಲ್ಲಿ ಅಭಿಮಾನಿಗಳನ್ನೆಲ್ಲ ನೋಡಿ ಇಲ್ಲೇ ಖುಷಿ ಪಟ್ಟು ಕಣ್ ತುಂಬ್ಕೋಯ್ತಾ ಇದೀನಿ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲಿ ಈ ಸಾರಿ ಕರ್ನಾಟಕ ಜನತೆ ಒಳ್ಳೆ ವೋಟ್ ಮಾಡಿ ಗೆಲ್ಲಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತದ. ಜೈ ಕರ್ನಾಟಕ. ಇವತ್ತು ಏನಿದ್ಯಾ ಬಿಗ್ ಬಾಸ್ ಫೈನಲ್ ಏನು ಇದೆ, ಅದ್ರಲ್ಲಿ ನಮ್ಮ ಮಂಡ್ಯದ ಕುವರ, ರೈತರ ಮಗ. ಇವತ್ತು ಅವ್ರ ತಂದೆ ತಾಯಿ ಎಲ್ಲ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತ ಕುವರ ಅಂದ್ರೆ
ಮಂಡ್ಯದ ಕುವರ ಇವತ್ತು ಬಡತನದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ, ಇವತ್ತು ಹಿನ್ನೆಲೆ ಏನಿಲ್ಲದಂತ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಒಬ್ಬ 50 ಫಿಲಂ ಅಥವಾ 100 ಫಿಲಂ ಮಾಡಿದ್ರು ಕೂಡ ಆತರ ಸ್ಟಾರ್ ಇವತ್ತು ಕ್ರೇಜ್ ಇರುವಂತ ವ್ಯಕ್ತಿ ಇವತ್ತು ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಈ ತರ ಮಟ್ಟಕ್ಕೆ ಇವತ್ತು 11 ಸೀಸನ್ ಆಗಿದೆ. 11 ಸೀಸನ್ ಅಲ್ಲಿ ಆತರ ಕ್ರೇಜ್ ಇಲ್ಲ. ಇವತ್ತು 12ನೇ ಸೀಸನ್ ಅಲ್ಲಿ ಈ ವ್ಯಕ್ತಿಯಿಂದ ಇಷ್ಟೊಂದು ಕ್ರೇಜ್ ಆಗಿದೆ ಅನ್ನೋದಕ್ಕೆ ಇಡೀ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಒಪ್ಕೋಬೇಕಾದಂತ ಮಾತು. ಹಾಗಾಗಿ ಇವತ್ತು ಆ ವ್ಯಕ್ತಿ ಈ ತರ ಮಟ್ಟಕ್ಕೆ ಕ್ರೇಜ್ ಬಿಲ್ಡಪ್ ಮಾಡಿದ್ದಾರೆ. ಇವತ್ತು ಯಾರು ಬಿಗ್ ಬಾಸ್ ನ ನೋಡುವಂತ ವ್ಯಕ್ತಿಗಳು ಕೂಡ ಬಿಗ್ ಬಾಸ್ ನ ನೋಡಿದ್ದಾರೆ, ಬಿಗ್ ಬಾಸ್ ನ ವೋಟ್ ಮಾಡದಂತ ವ್ಯಕ್ತಿಗಳು ಕೂಡ ಅವರು ವೋಟ್ ಮಾಡಿದ್ದಾರೆ ಅಂತಂದ್ರೆ ಈ ಗಿಲ್ಲಿ ವ್ಯಕ್ತಿನ ಕಾರಣ. ಹಾಗಾಗಿ ಇವತ್ತು ಎಲ್ಲ ಏನೆಲ್ಲ ಇದೆ, ಇವತ್ತು ಗಿಲ್ಲಿಯವರಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಆ ವ್ಯಕ್ತಿ ಇವತ್ತು ವಿನ್ ಆಗ್ಬೇಕು ಅಂತ ನಮ್ಮೆಲ್ಲ ಆಶಯ. ಬಟ್ ಆಶಯ ಅಂತಲ್ಲ, ಬಟ್ ಫೈನಲ್ ಆ ವ್ಯಕ್ತಿನೇ ವಿನ್ ಆಗ್ಬೇಕು. ಯಾಕೆಂದ್ರೆ ಬಡವ್ರ ಮಕ್ಕಳು ಗೆಲ್ಬೇಕು. ರೈತ ಕುಟುಂಬದಲ್ಲಿ ಈ ತರ ಬಿಗ್ ಬಾಸ್ ಸೀಸನ್ ಅಲ್ಲೇ ಯಾವತ್ತೂ ಕೂಡ ಯಾವ ವ್ಯಕ್ತಿನೂ ಕೂಡ ವಿನ್ ಆಗ್ಲಿಲ್ಲ. ಇದೊಂದು ಇತಿಹಾಸ ಆಗುತ್ತೆ, ಆಲ್ ಓವರ್ ಇಂಡಿಯಾ ಅಲ್ಲ ವರ್ಲ್ಡ್ ಅಲ್ಲಿ ಬರ್ಕೋಬೇಕು. ಇದೊಂದು ಇತಿಹಾಸ ಆಗುತ್ತೆ. ಹಂಗಾಗಿ ನಾವು ಗಿಲ್ ನಟನ್ಗೆ ಸಪೋರ್ಟ್ ಮಾಡಿ ಇವತ್ತು ವಿನ್ ಆಗ್ಬೇಕು. ಹಾಗಾಗಿ ನಿಮ್ಗೆಲ್ಲರೂ ಕೋರಿಕೆ, ಬಟ್ ಎಲ್ಲೋ ಬಡವ ಮಕ್ಕಳು ಗೆಲ್ಬೇಕು, ರೈತ ಕುಟುಂಬ ಗೆಲ್ಬೇಕು. ಮಂಡ್ಯ ಅಂದ್ರೆ ಡಾಕ್ಟರ್ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್, ಆದ್ರೆ ಇವತ್ತು ಅವರ ಬದಲು ಯಾರು ನಮ್ಮ ಡಿ ಬಾಸ್ ದರ್ಶನ್ ಅವರು ಇದ್ರು. ಬಟ್ ಅವರ ಪ್ಲಸ್ ಇವರ ಒಂದು ಇಬ್ಬರಲ್ಲೂ ಕೂಡ ಇವತ್ತು ಮಂಡ್ಯ ಡೆವಲಪ್ ಆಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಯಶಸ್ವಿ ಆಗ್ಬೇಕು. ಬಟ್ ಗಿಲ್ಲಿ ನಂಬರ್ 1 ಆಗ್ಬೇಕು. ನಾನು ಕೂಡ 11 ಸೀಸನ್ ಇಂದ ಬಿಗ್ ಬಾಸ್ ನೋಡೋಂತನಲ್ಲ. ಈ ಬಾರಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಬಂದಿರೋ ದೆಸೆಯಿಂದ ನಾನು ಏನು ಅಂತ ಗೊತ್ತಿಲ್ಲ, ಬಿಗ್ ಬಾಸ್ ಏನು ಅಂತ ನನ್ಗೆ ಗೊತ್ತಿರ್ಲಿಲ್ಲ. 11 ಸೀಸನ್ ಅಲ್ಲಿ ನೋಡದೇ ಇರೋಂತಾನು ಈ ಸೀಸನ್ ಅಲ್ಲಿ ಗಿಲ್ಲಿ ನಟ ಬಂದಿರೋ ದೆಸೆಯಿಂದ ಈ ಸೀಸನ್ ನ ಕಂಟಿನ್ಯೂಷನ್ ನೋಡ್ಕೊಂಡ್ ಬರ್ತಾ ಇದೀನಿ, ಕಂಟಿನ್ಯೂಷನ್ ವೋಟ್ ಮಾಡ್ಕೊಂಡ್ ಬರ್ತಾ ಇದೀನಿ. ಆ ದೆಸೆಯಿಂದ ನಮ್ಮ ಬಡ ಕುಟುಂಬದ ರೈತ ಮಗ ಗಿಲ್ಲಿ ಅವರು ಗೆಲ್ಬೇಕು, ಗೆದ್ದಿದ್ದಾರೆ. ಅವ್ರು ಹಾಗೆ ಗೆದ್ದಿದ್ದಾರೆ, ಕಪ್ಪೊಂದು ಎತ್ಕೊ ಬರ್ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇದೀವಿ ಅಷ್ಟೇ. ಜೈ ಗಿಲ್ಲಿ. ಇವತ್ತು ಏನ್ ಗಿಲ್ಲಿ ಗೆಲ್ತಾರೆ, ಇದು ಒಂದು 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 ಉದಾಹರಣೆ. ಇನ್ನೂ ಬಡವ ಮಕ್ಕಳು, ರೈತರ ಮಕ್ಕಳು, ಟ್ಯಾಲೆಂಟ್ ಇರೋರು ಇದೊಂದು ಮಾದರಿ ಆಗುತ್ತೆ. ಅವ್ರಿಗೊಂದು ಕಲೆಗೆ ಬಿಗ್ ಬಾಸ್ ಅನ್ನುವಂಥದ್ದು ಇಡೀ ಒಂದು ನಮ್ಮ ಒಂದು ಭಾರತಕ್ಕೆ ಪರಿಚಯ ಮಾಡ್ಕೊಳ್ಳುವಂತ ವ್ಯಕ್ತಿ ಬಂದ್ರೆ ಈ ಗಿಲ್ಲಿ ಆಗುತ್ತೆ. ಹಾಗಾಗಿ ಈ ಗಿಲ್ಲಿ ಇವತ್ತು ಭಾರತಕ್ಕೆ ಉದಾಹರಣೆ ಆಗ್ಬೇಕು, ಗೆಲ್ಬೇಕು ಅನ್ನೋದು ನಮ್ಮ ಆಶಯ. ಗೆಲ್ಲೇಬೇಕು. ಜೈ ಗಿಲ್ಲಿ, ಜೈ ಗಿಲ್ಲಿ. ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾರಿಂದ ಗೆಲ್ಲಿ ಮಂಡ್ಯದ ಗಂಡು ಸತ್ತವರು